ಸರ್ಕಾರ ಏಕಾಏಕಿ ನೋಟ್ ಬದಲಾವಣೆ ಮಾಡಿರುವುದರಿಂದ ಜನಸಾಮಾನ್ಯರಿಗೆ ತೊಂದರೆಯಾಗಿದೆ. ಮಾಜಿ ಸಂಸದೆ ರಮ್ಯಾ ಅಸಮಾಧಾನ ಹೊರಹಾಕಿದ್ದಾರೆ. ಮಂಡ್ಯದಲ್ಲಿ ಬ್ಯಾಂಕ್ಗಳ ಮುಂದೆ ಸಾರ್ವಜನಿಕರು ಹಣಕ್ಕಾಗಿ ಜಮಾಯಿಸಿರುವುದನ್ನು ಗಮನಿಸಿ ಪೋಸ್ಟ್ ಆಫೀಸ್ ಮತ್ತು ಬ್ಯಾಂಕಿಗೆ ಆಗಮಿಸಿದ ರಮ್ಯಾ ಜನರ ಸಮಸ್ಯೆಗೆ ಉತ್ತಮವಾಗಿ ಸ್ಪಂದಿಸುವಂತೆ ಸೂಚಿಸಿದರು. ಬ್ಲಾಕ್ ಬ್ಯಾಂಕ್ ಅಲ್ಲಿ ಏನು ಹಣ ಪಡೆಯಲು ಹೆಂಗಸರು ಗಂಡಸರು ಒಂದೇ ಕ್ಯೂನಲ್ಲಿ ನಿಂತಿದ್ದಾರೆ. ಆಸ್ಪತ್ರೆ ಇನ್ನಿತರ ಸ್ಥಳಗಳಲ್ಲಿ ಜನ ಹಣವಿಲ್ಲದೆ ಪರದಾಡುತ್ತಿದ್ದಾರೆ ಎಂದು ಅಸಮಾಧಾನ ಹೊರಹಾಕಿದ್ರು. ಇನ್ನು ನನ್ನ ಬಳಿ ಯಾವುದೇ ಬ್ಲಾಕ್ ಮನಿ ಇಲ್ಲ, ನಾನು ಯಾವಾಗಲೂ ಡೆಬಿಟ್ ಕಾರ್ಡ್ ಬಳಸುತ್ತೇನೆ ಅಂದ್ರು. ಇನ್ನು ಇದೇ ಸಂದರ್ಭದಲ್ಲಿ ರಮ್ಯಾ ನೋಡಲು ಅಭಿಮಾನಿಗಳು ಮುಗಿಬಿದ್ದ ಪರಿಣಾಮ ಟ್ರಾಫಿಕ್ ಪೊಲೀಸ್ ಒಬ್ರು ರಸ್ತೆ ಜಾಮ್ ಆಗ್ತಿದೆ, ವಾಹನ ಓಡಾಟಕ್ಕೆ ಸಹಕರಿಸಿ ಎಂದು ರಮ್ಯಾಗೆ ಮನವಿ ಮಾಡಿದ ಪ್ರಸಂಗವೂ ಕೂಡ ನಡೆಯಿತು. ಫಸ್ಟ್ ಆಫ್ ಆಲ್ ನೀವೇನು ಬ್ಲ್ಯಾಕ್ ಮನಿನ ಸೊಸೈಟಿಯಿಂದ ತೆಗಿಬೇಕಂತ ಅನ್ಕೊಂಡ್ರೆ ಅದು ಒಳ್ಳೆ ಉದ್ದೇಶನೇ. ಬಟ್ ನೀವು ಮಾಡಿರೋ ರೀತಿ ಬಂದ್ಬಿಟ್ಟು ಬಹಳ ತಪ್ಪು. ಯಾಕಂದ್ರೆ ಬ್ಲ್ಯಾಕ್ ಮನಿ ಇಟ್ಕೊಂಡವರು ಅಥವಾ ಪ್ರಾಪರ್ಟಿಲಿ ಇನ್ವೆಸ್ಟ್ ಮಾಡ್ತಾರೆ, ಅಥವಾ ಗೋಲ್ಡ್ ಇಟ್ಕೊಂಡಿರ್ತಾರೆ, ಅಥವಾ ಡಾಲರ್ಸ್ ಪೌಂಡ್ಸ್ ಅಲ್ಲಿ ಇಟ್ಕೋತಾರೆ. ಅಂದ್ರೆ ದೊಡ್ಡ ಜನ ಬ್ಲ್ಯಾಕ್ ಮನಿ ಇಟ್ಕೊಂಡವರು. ಸಾಮಾನ್ಯ ಜನರು ಅವ್ರ ಮನೇಲಿ ಇದ್ದಿದ್ದು ಅವರು ಈ ಹೆಣ್ಮಕ್ಳು ಅಜ್ಜಿಗಳೆಲ್ಲ ಅವರು ಕೂಡಿಟ್ಟಿರ್ತಾರೆ ದುಡ್ಡನ್ನ, ಯಾವುದೋ ಒಂದು ಎಮರ್ಜೆನ್ಸಿಗೆ ಅಥವಾ ಮಕ್ಕಳನ್ನ ಓದಿಸಕ್ಕೆ ಅಥವಾ ಮದುವೆಗೆ ಏನೋ ಅಂತ ಒಂದು ಇಟ್ಕೊಂಡಿರ್ತಾರೆ. ರಾತ್ರಿ ನೀವು ಹಂಗೆ ಹೇಳ್ಬಿಟ್ರೆ ಯಾರಿಗೆ ಕಷ್ಟ ಆಗೋದು? ಸಾಮಾನ್ಯ ಜನರಿಗೆ ಕಷ್ಟ ಆಗುತ್ತೆ. ಟಿಪ್ಪು ಜಯಂತಿ ಮಾಡಿದ್ದರಿಂದ ರಾಜ್ಯ ಸರ್ಕಾರಕ್ಕೆ ಬಂದಿದ್ದೇನು ಅನ್ನೋದು ನನಗೆ ಗೊತ್ತಿಲ್ಲ. ಕಾರಣ ಪಾರಂಪರಿಕವಾಗಿ ಚರಿತ್ರೆ ಭಾಗಗಳೇ ಭಾರತದ ಚುನಾವಣಾ ಚರಿತ್ರೆಯಲ್ಲಿ ನೋಡುವುದಾದರೆ ಸಾಮಾನ್ಯವಾಗಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಜೊತೆಯೇ ಇದ್ದಾರೆ. ಹಾಗಾಗಿ ಅವರ ಜೊತೆಯೇ ಇರುವವರನ್ನ ಮತ್ತೆ ಅವರನ್ನೇ ಮೆಚ್ಚಿಸಲು ಯಾಕೆ ಮಾಡ್ತಾರೆ ಅನ್ನೋದು ಒಂದು ಆರೋಪ. ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಯಲ್ಲಪ್ಪ ಮೃತದೇಹ ತಿಪ್ಪಗೊಂಡನಹಳ್ಳಿ ಜಲಾಶಯದಲ್ಲಿ ಈಗ ಪತ್ತೆಯಾಗಿದೆ ಅನ್ನುವಂತ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇರುವಂತದ್ದು. 2 ದಿನಗಳ ಬಳಿಕ ಯಲ್ಲಪ್ಪನ ಮೃತದೇಹ ಪತ್ತೆಯಾಗಿದೆ.